ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಪಮ್ಮಿ. ಇವಾಗ ತಾನೇ ಎದ್ದೆ. ಬೆಳಿಗ್ಗೆ 9 ಗಂಟೆ ಆಗಿದೆ. ರಾತ್ರಿ ಮಲಗಿ ತುಂಬ ಲೇಟ್ ಆಗೋಯ್ತು. ಪಕ್ಕದೂರಲ್ಲಿ ಪಾರ್ಟಿ ಇತ್ತು ಅಂತ ಹೋಗಿ ಬರೋದು ತುಂಬ ಲೇಟ್ ಆಗೋಯ್ತು. ಬೆಳಿಗ್ಗೆ ಆರಾಮಾಗಿ ನಿಧಾನಕ್ಕೆ ಎದ್ದೇಳೋಣ ಅಂದ್ಕೊಂಡೆ, ಬಟ್ ಈ ಜನಗಳು ಬಿಡಲೇ ಇಲ್ಲ. ಸರಿ ಆಯಿತು ಅಂತ ಎದ್ದು ನನ್ನ ಸ್ಟೈಲಲ್ಲಿ ಮುಖ ತೊಳೆದು ಮೈ ಒರೆಸ್ಕೊತಿದ್ದೆ. ಅದನ್ನು ನೋಡಿ ನನಗೆ ನಿಜವಾಗ್ಲೂ ಸ್ನಾನ ಮಾಡಿಸ್ಬೇಕಂತ ಅಂದ್ಕೊಂಡಿದ್ರು ಈ ಜನಗಳು. ಅದು ಗೊತ್ತಾಗಿ ನನ್ನ ಸ್ಕೂಟರ್ ಕೆಳಗಡೆ ಹೊತ್ಕೊಂಡು ಅದು ಇವರಿಗೆ ಗೊತ್ತಾಗಿ ನನಗೆ ತಿಂಡಿ ಆಸೆ ತೋರಿಸಿ ಒಳಗಡೆ ಕರೆದ್ರು. ನಾನು ಪೆದ್ದು ಥರ ಹೋದ್ಮೇಲೆ ಗೊತ್ತಾಯಿತು ಇದು ನನ್ನನ್ನು ಲಾಕ್ ಮಾಡೋಕ್ಕೆ ಮಾಡಿರೋ ಸ್ಕೀಮ್ ಅಂತ. ಸರಿ, ಹೇಗೋ ತಗಲಾಕೊಂಡಿದ್ದೀನಿ, ಏನು ಮಾಡ್ತಾರೆ ನೋಡೋಣ ಅಂತ ನೋಡ್ತಾ ಇದ್ದೆ. ಆದರೆ ಇವರು ಬಂದು ನನಗೆ ತಣ್ಣೀರು ಹಾಕ್ಬಿಟ್ರು. ಫ್ರೆಂಡ್ಸ್, ನನಗೆ ತುಂಬ ಭಯ ಆಗೋಯಿತು. ತಪ್ಪಿಸ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಪಟ್ಟೆ, ಆದರೆ ಆಗಲಿಲ್ಲ. ಈ ಹೆಣ್ಮಕ್ಳು ನನ್ನ ಬಿಡಲೇ ಇಲ್ಲ. ಯಾರನ್ನು ನಂಬಿದ್ರು ಈ ಮನುಷ್ಯರನ್ನು ನಂಬಲೇಬೇಡಿ ಫ್ರೆಂಡ್ಸ್. ನನಗೆ 2 ವಿಷಯಕ್ಕೆ ತುಂಬ ಭಯ ಆಗೋಗಿತ್ತು. ಒಂದು, ಇವರು ಬ್ರಷ್ ತಗೊಂಡು ಪರ ಅಂತ ಉಜ್ಜಿಬಿಟ್ರೆ ಅಂತ. ಮತ್ತೊಂದು, ಯಾವುದ್ಯಾವುದೋ ಸಾಬೂನು ಹಾಕಿ ನನ್ನ ತ್ವಚೆನ ಹಾಳು ಮಾಡಿಬಿಡ್ತಾರೆ ಅಂತ ಭಯ ಆಗಿತ್ತು. ಆದರೆ ಇವರು ಹಾಗೆ ಮಾಡಲಿಲ್ಲ. ಒಳ್ಳೆ ಶಾಂಪೂ ಹಾಕಿ ಕೈಯಲ್ಲೇ ಸ್ಮೂತಾಗಿ ಸ್ನಾನ ಮಾಡಿಸಿದ್ರು. ಆದರೂ ತಣ್ಣೀರಲ್ವಾ, ಭಯ ಆಗೇ ಇತ್ತು. ನಾನು ಇನ್ನೇನು ಮುಗಿಯುತ್ತೆ ಅಂತ ಅನ್ಕೋತಾನೇ ಇದ್ದೆ. ಮುಗಿತಾನೇ ಇರಲಿಲ್ಲ. ಸರಿ, ಇನ್ನೊಂದು ಸರಿ ಟ್ರೈ ಮಾಡೋಣ ಅಂದ್ಕೊಂಡು ತಪ್ಪಿಸ್ಕೊಳ್ಳೋಕ್ಕೆ ಶತಾಯಗತಾಯ ಪ್ರಯತ್ನ ಪಟ್ಟೆ. ಆಗಲೇ ಇಲ್ಲ. ಇನ್ನೇನು ಮಾಡೋದು, ಹೇಗೂ ಸಿಕ್ಕಾಕೊಬಿಟ್ಟಿದ್ದೀನಿ, ಮಾಡಿಕೊಂಡೇ ಹೋಗೋಣ ಸ್ನಾನ ಅಂದ್ಕೊಂಡು ಸುಮ್ಮನೆ ಆದೆ ಫ್ರೆಂಡ್ಸ್. ಫೈನಲಿ ನಾನು ಸ್ನಾನ ಮುಗೀತು. ಕೈಗೆ ಹಿಂಗೆ ಸಿಗಬಾರ್ದು ಅಂತ ಅಂದ್ಕೊಂಡು ಅಲ್ಲಿಂದ ಕಾಲು ಕಿತ್ತೆ. ಇನ್ನೊಂದು ವಾರ ಈ ಕಡೆ ತಲೆ ಹಾಕಲ್ಲ ಫ್ರೆಂಡ್ಸ್ ನಾನು.